ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ನಿಮಿಷದಲ್ಲಿ ಮುಗಿಸಿ. ಡಿ ಸುಧಾಕರ್ ಅವರು ಆತ್ಮೀಯ ಗೆಳೆಯ. ನಾನು ಸುಧಾಕರು, ಧ್ರುವನಾರಾಯಣು, ನಮ್ಮ ಎಸ್.ಸಿ. ಸುಧಾಕರು ನಾವೆಲ್ಲ ಒಂದೇ ಸಾರಿ ಸದನಕ್ಕೆ ಬಂದವರು 2004ರಲ್ಲಿ. ಮತ್ತೀಗಾಗಲೇ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಸುಧಾಕರ್ ಒಬ್ಬ ಹಿ ವಾಸ್ ಎ ಜಾಲಿ ಪರ್ಸನ್. ಯಾವಾಗಲೂ ಕೂಡ ನಗ್ನಗ್ತಾ ಇರೋನು, ಮತ್ತು ಕ್ಯಾಬಿನೆಟಲ್ಲಿ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡಿರೋನು, ಯಾವಾಗಲೂ ಕೂಡ ನಗಿಸ್ತಾ ಒಬ್ಬ ಅವನು ಏನಂತಂದ್ರೆ ನಾನು ಕೇಳ್ತಿದ್ದೆ, ಹೇಗಪ್ಪ ನೀನು ಗೆದ್ದು ಬರ್ತೀಯ ನಿನ್ನ ಮತಕ್ಷೇತ್ರದಲ್ಲಿ, ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಬಂದಿರತಕ್ಕಂಥವ್ನು ನೀನು ಕಾನ್ಸ್ಟೆನ್ಸಿ ಚೇಂಜ್ ಮಾಡಿ ಎಲ್ಲ ಗೆದ್ದು ಬರ್ತೀಯಲ್ಲ ಅಂದ್ರೆ, ಅದೇ ಕಣಪ್ಪ ನಾವು ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ರೆ ಮಾತ್ರ ಗೆಲ್ಲಿಸ್ತಾರಲ್ಲ ಜನ ಅಂತ ಹೇಳಿ ಜನರಲ್ಲಿ ವಿಶ್ವಾಸ ಗೆದ್ದಿರ್ತಕ್ಕಂಥ ಒಬ್ಬ ನಾಯಕ. ಯಾಕಂದರೆ ನಮ್ಮ ನಾಯಕರಾದವರಿಗೆ ಜನಾಂಗ ಇರಲೇಬೇಕು ಅನ್ನೋದಕ್ಕೆ ವ್ಯತಿರಿಕ್ತವಾಗಿ ನಾನು ನೋಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು, ಒಂದು ಧರಮ್ ಸಿಂಗ್ ಜಿಯವರು ಮತ್ತು ನಮ್ಮ ಸುಧಾಕರ್ ಅವರು. ಯಾಕಂದರೆ ಅವ್ರು ಜನಾಂಗನೇ ಇಲ್ಲ ಮತಕ್ಷೇತ್ರದಲ್ಲಾದರೂ ಕೂಡ ಎಲ್ಲರ ಜೊತೆ ಒಳ್ಳೆ ತಮ್ಮ ಸ್ವಭಾವದಿಂದ, ಬಾಂಧವ್ಯದಿಂದ ಮತ್ತು ಅವ್ರ ನಡವಳಿಕೆಯಿಂದ ಇವತ್ತು ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕರು. ಮತ್ತು ಸುಧಾಕರು ನನಗೆ ಭಾಳ ಆತ್ಮೀಯ. ಯಾವತ್ತೂ ಕೂಡ ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಹೇಳಿಲ್ಲ, ಬಟ್ ನನಗೆ ಗೊತ್ತಾಗಿ ನಾನು ಕೇಳಿದೆ ಎಲ್ಲಿದೆ ಅಂದರೆ ಆಸ್ಪತ್ರೆಯಲ್ಲಿದ್ದಾರೆ ಅಂದರೆ ನಾನು ಹೋಗಿದ್ದೆ ಆಸ್ಪತ್ರೆಗೆ. ಅವತ್ತು ಆಪ್ರೇಷನ್ ಆಗಿ ಮರುದಿನನೇ ಅವತ್ತು ನಾನು ನೋಡಿದ್ರೆ ಅಲ್ಲೆಲ್ಲ ಓಡಾಡ್ತಾ ಇದ್ದೆ. ಇಲ್ಲದ ನೀನು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳು ಅಂತ ಹೇಳಿದಿಲ್ಲ, ಡಾಕ್ಟ್ರು ಓಡಾಡಂದಿದ್ದಾನೆ, ನಾನು ನಾಳೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಪಾಪ ಭಾಳ ಖುಷಿಯಲ್ಲಿದ್ದ. ನಾನು ಸಡನ್ನಾಗಿ ಹಿಂಗೆ ಡಿಸಿಷನ್ ತೊಗೊಂಡಿದ್ದಿಲ್ಲ, ಭಾಳ ಪೇನ್ ಆಗ್ತಾಯಿತ್ತು. ಹಾಗಾಗಿ ನಾನು ಸಡನ್ನಾಗಿ ಆಪ್ರೇಷನ್ ಬಂದೆ. ಇದೊಂದು ರೇರ್ ಕೇಸಸ್ಸಲ್ಲಿ ಈ ಎಂಬೋಲಿಸಮ್ ಆಗ್ತಕ್ಕಂಥದ್ದು, ಇಟ್ ಇಸ್ ಅ ರೇರ್ ಕಾಂಪ್ಲಿಕೇಶನ್ ಇನ್ ಆರ್ಥೋಪೆಡಿಕ್ ಕೇಸಸ್ಸಲ್ಲಿ ಇದೆ. ಹಾಗಾಗಿ ನಾವು ಭಗವಂತನ ಇಚ್ಛೆ ಇತ್ತೋ ಏನೋ, ಪಾಪ ಆತ ಇನ್ನೂ ಭಾಳ ಹುರುಪಿನಲ್ಲಿದ್ದ. ಮತ್ತು ಯಾವತ್ತೂ ಕೂಡ ಅಂದರೆ ಇನ್ನೂ ನಾವು ಏನೋ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಇರ್ತಕ್ಕಂಥವ್ರನ್ನ ಬಹುಶಃ ಭಗವಂತನ ಇಚ್ಛೆ ಇರ್ಬೋದು. ಇವತ್ತು ಸುಧಾಕರ್ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಇವತ್ತು ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಕೇಳ್ತಾ, ಜೊತೆಗೆ ಇವತ್ತು ವೆಂಕಟರಮಣಪ್ಪನವರು ಕೂಡ ನಮ್ಮ ಜೊತೆ ಸದನದಲ್ಲಿದ್ದರು. ರಾಮಚಂದ್ರೇಗೌಡರು ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೇ ಇದ್ದರು, ಸಚಿವರಾಗಿದ್ದರು. ನಾನು ಅವಾಗ ಒಬ್ಬ ಶಾಸಕನಾಗಿದ್ದೆ ವಿರೋಧ ಪಕ್ಷದಲ್ಲಿ. ನಾನು ಒಬ್ಬ ಡಾಕ್ಟರ್ ಆಗಿರೋದ್ರಿಂದ ಅವ್ರ ಜೊತೆ ಒಳ್ಳೆ ಒಡನಾಟ ಇತ್ತು. ನಾವು ಅವಾಗವಾಗ ಇಲ್ಲ ನೀವು ಡಾಕ್ಟರ್ಸ್ ಇದ್ದೀರಿ ಅನ್ನೋ ಸಲಹೆ ಹೇಳಿ ಅಂತ ಹೇಳ್ತಾ ಇದ್ರು. ಇವತ್ತು ಅವರು ಭಾಳ ಸರಳ ವ್ಯಕ್ತಿ, ಯಾರೇ ಬಂದರೂ ಕೂಡ ಅವ್ರಿಗೆ ಸಮಾಧಾನದಿಂದ ಕೇಳಿ ಪರಿಹಾರ ಹುಡುಕ್ತಕ್ಕಂಥ ಒಬ್ಬ ಒಳ್ಳೆಯ ನಾಯಕ. ಅದೇ ರೀತಿಯಾಗಿ ಇವತ್ತು KR ಶ್ರೀನಿವಾಸಯ್ಯ ಅವರಾಗಿರ್ಬೋದು, ಪುಟ್ಟರಂಗನಾಥ್ ಅವರಾಗಿರ್ಬೋದು ಮತ್ತು ಸೈಯದ್ ಯಾಸೀನ್. ನಾನು ಭಾಳ ವರ್ಷಗಳಿಂದ ಅಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಯಾಸೀನ್ ಒಬ್ಬ ಭಾಳ ಸರಳ ವ್ಯಕ್ತಿ. ಅಲ್ಲಿ ಜನರು ನಾನು ಕೇಳ್ತಾ ಇದ್ದೆ, ಅವರು ಬೆಂಗಳೂರಲ್ಲೇ ಇರ್ತಾಯಿದ್ರು, ಆದರೆ ಜನರ ಜೊತೆ ಭಾಳ ಒಡನಾಟ ಇತ್ತು. ಹಾಗಾಗಿ ಅಲ್ಲಿ ಅವರು ಶಾಸಕರಾಗಿ ಒಳ್ಳೆ ಕೆಲಸ ಮಾಡಿ ಪಾಪ ಅವರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಜೊತೆಗೆ ಇವತ್ತು ವಿ ಶ್ರೀನಿವಾಸ್ ಅವರು, HM ಚಂದ್ರಶೇಖರಪ್ಪನವರು ಮತ್ತು ವೆಂಕಟಚಲಯ್ಯ ಅವರು, S ಕೃಷ್ಣಪ್ಪನವರು ಮತ್ತು ಹನುಮಂತಪ್ಪನವರು, ಹನುಮಂತಪ್ಪನವರು ನಮ್ಮ ಪಕ್ಷದ ಒಬ್ಬ ಹಿರಿಯ ಒಬ್ಬ ನಾಯಕರು. ಯಾವತ್ತೂ ಕೂಡ ಒಳ್ಳೆ ಪಕ್ಷದ ಬಗ್ಗೆ ಮತ್ತು ನಮ್ಮ ತತ್ವದ ಬಗ್ಗೆ ಭಾಳ ನಿಷ್ಠೆ ಇರ್ತಕ್ಕಂಥ ಒಬ್ಬ ನಾಯಕರು. ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಜೊತೆಗೆ ಇವತ್ತು ಈಗಾಗಲೇ ಎಲ್ಲ ನಮ್ಮ ಹಿರಿಯರು ಮಾತಾಡಿದ್ದಾರೆ. S ಜಾನಕಿ ಮತ್ತು ಆಶಾ ಭೋಸ್ಲೆ ಇವರು ನಮ್ಮ ದೇಶದ ಒಂದು ಚಿತ್ರಣವನ್ನೇ, ಅಂದರೆ ಏನು ನಮ್ಮ ಎಂಟರ್ಟೈನ್ಮೆಂಟ್ ವರ್ಲ್ಡಲ್ಲಿ ಒಂದು ಭಾಳ ದೊಡ್ಡ ಒಂದು ಬದಲಾವಣೆ ತಂದಿರ್ತಕ್ಕಂಥವ್ರು. ಈಗ ಎಮೋಷನ್ನಿಗೆ ಎಲ್ಲ ರೀತಿಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಎಲ್ಲ ರೀತಿಯ ಎಮೋಷನ್ನಲ್ಲಿ ಅದಕ್ಕೆ ಹೊಸ ಮೆರುಗನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಕಲಾವಿದರು ಕೂಡ ನಾವು ಕಳ್ಕೊಂಡಿದ್ದೀವಿ. ಮತ್ತು ಚೆನ್ನಮ್ಮನವ್ರ ಬಗ್ಗೆನೂ ಕೂಡ ನಮ್ಮ ಬಾಲಕೃಷ್ಣವರು ಎಲ್ಲ ನಾಯಕರು ಹೇಳಿದ್ದಾರೆ. ಯಾಕಂದರೆ ಎಲ್ಲ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಹಿಂದೆ ಅವರ ಧರ್ಮಪತ್ನಿಯ ಭಾಳ ದೊಡ್ಡ ಒಂದು ತ್ಯಾಗ ಮತ್ತು ಅವರ ಸಹನೆ, ಅವರ ಭಾಳ ಕಷ್ಟ ಏನು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಅವ್ರ ಬೆನ್ನೆಲುಬಾಗಿ ನಿಲ್ತಕ್ಕಂಥದ್ದೇ ಒಂದು ಆ ಒಂದು ರಾಜಕಾರಣಿಗಳ ಯಶಸ್ಸಿಗೆ ಕಾರಣ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಇಷ್ಟೆಲ್ಲ ಸದಸ್ಯರನ್ನು ಯಾರ್ಯಾರು ಈ ಒಂದು ಸದನಕ್ಕೆ ಒಂದು ಭಾಳ ವಿಶೇಷ ಗೌರವ ಇದೆ ಅಂತ ನನ್ನ ಭಾವನೆ. ಯಾಕಂದರೆ
ಈ ಸದನಕ್ಕೆ ಬಂದಿರತಕ್ಕಂಥವರಲ್ಲಿ ಎಲ್ಲರಲ್ಲೂ ಕೂಡ ಒಂದಿಲ್ಲ ಒಂದು ವಿಶೇಷ ಗುಣ ಇರ್ತದೆ. ವಿಶೇಷ ಗುಣ ಇಲ್ಲದೇ ಜನ ಗುರುತಿಸಿ ಈ ಸದನಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲ ಇವತ್ತು ಈ ಸದನಕ್ಕೆ ಬರ್ತಕ್ಕಂಥ ಎಲ್ಲ ಸದಸ್ಯರಲ್ಲಿ ಒಂದು ವಿಶೇಷ ಗುಣ ಇರ್ತದೆ. ಅವರ ಆ ಸಹನ ಶಕ್ತಿ ಇರ್ಬೋದು, ಅಥವಾ ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇರ್ಬೋದು, ಅಥವಾ ಡೆವಲಪ್ಮೆಂಟ್ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಇರ್ಬೋದು, ಅಥವಾ ಜನರ ಜೊತೆ ಒಡನಾಟ ಇರ್ಬೋದು, ಅವರ ಸರಳ ಸ್ವಭಾವ ಇರ್ಬೋದು, ಅವರ ಪ್ರಾಮಾಣಿಕತೆ ಇರ್ಬೋದು, ಅದು ನಿಸ್ವಾರ್ಥ ಭಾವ ಇರ್ಬೋದು. ಯಾವುದಾದ್ರೂ ಒಂದು ಆ ಗುಣ ಇದ್ದಾಗ ಮಾತ್ರ ಈ ಸದನಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಂಬಿಕೆ ನಂದು. ಹಾಗಾಗಿ ಈ ಎಲ್ಲ ನಮ್ಮ ಏನು ಈ ಸದನದ ಸದಸ್ಯರು ನಮ್ಮನ್ನು ಅಗಲಿದ್ದಾರೆ, ಮತ್ತು ಬೇರೆ ಇವತ್ತು ಖ್ಯಾತ ನಟರು, ನಟಿಯರು ಮತ್ತು ಚೆನ್ನಮ್ಮನವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.